ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನೀರು ದೋಸೆಗೆ ಸೈಡ್ ಡಿಶ್ ಆಗಿ ಬಳಸುವ ಜುಣಕ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಡಲೆ ಹಿಟ್ಟಿನ ಮಿಶ್ರಣ ಮಾಡ್ಕೊಳ್ಳೋಣ. ಅದಕ್ಕೆ ನಾವು 2 ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ. ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ನೀರಲ್ಲಿ ಹಾಕ್ಕೊಂಡು ಚಮಚದಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅದು ಒಂಚೂರು ಗಂಟೆ ಆಗದೆ ಇರೋ ಹಾಗೆ ಕಲಿಸ್ತಾ ಇರಿ. ಹಾಗೆ ಕಂಟಿನ್ಯೂ ಮಾಡಿ ನೋಡಿ. ಇವಾಗ ಒಂಚೂರು ಗಂಟಿಲ್ಲದೆ ಕಡಲೆ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ. ಹಾಗೆ ಒಂದು ಕಡೆ ಸೈಡಲ್ಲಿ ಇಟ್ಬಿಡಿ. ಇವಾಗ ನಾವೊಂದು ಬಾಣಲೆಯಲ್ಲಿ ಕಾದ ಎಣ್ಣೆಗೆ 1 ಚಮಚ ಜೀರಿಗೆಯನ್ನು ಹಾಕಿ, ಒಂದು 2 ಮೆಣಸಿನ್ಕಾಯಿ ಅದನ್ನು 4 ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿದ್ದು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂಚೂರು ಅದನ್ನು ಬಾಡಿಸ್ಬೇಕು. ಜಸ್ಟ್ ಒಂದು ಬ್ರೌನ್ ಕಲರ್ ಆದರೆ ಸಾಕು. ಹಾಗೆ ಸ್ಟಿರ್ ಮಾಡ್ತಾ ಇರಿ. ಇವಾಗ ಒಂಚೂರು ಕಲರ್ ಚೇಂಜ್ ಆಗೋ ಥರ ಕಾಣಿಸ್ತಾ ಇದೆ. ಈಗ ನೀವು ಟೊಮೆಟೊನ ಹಾಕ್ಕೊಳ್ಬೇಕು. ಒಂದು ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ ನಾನು, ಸಣ್ಣಗೆ ಹೆಚ್ಚಿದ್ದು. ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಅದಕ್ಕೆ ಇವಾಗ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳಿ ಹಾಗೆ 1-2 ಸೆಕೆಂಡ್ಸ್. ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮುಂಚೆನೇ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಬೇಕು ನಾವು ಅದರಲ್ಲಿ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಬೇಕು ಮತ್ತು ಅದನ್ನು ಮಿಕ್ಸ್ ಮಾಡಿ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಕು ನೀವು. ಮತ್ತು ಅದಕ್ಕೆ ನಿಮಗೆ ನೀರು ಬೇಕಾಗುತ್ತೆ. ಮತ್ತು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಇಲ್ಲಿ. ಹಾಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಒಂದು ಹದಕ್ಕೆ ಬಂದ ಮೇಲೆ ಅದನ್ನು ನೀವು ಕುದೀಲಿಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಯಾವ ಹದಕ್ಕೆ ಬಂದಿದೆ ಅಂತ. ಒಂಚೂರು ತೆಳ್ಳಗಾಗಿದೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಗೆ ಕುದೀಲಿಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನೀರು ದೋಸೆಗೆ ಬಳಸುವಂಥ ಸೈಡ್ ಡಿಶ್ ಜುಣಕ ರೆಡಿಯಾಗಿದೆ.